Hello students, and today we are going to start the future tense, and in that future tense we are going to start first one, that is a simple future tense, right? So in that we have a structure. So what's the structure? So here we have a structure subject plus will plus verb one plus object. Okay, so this much we have to understand, and the subject means, so I have already told in the last video. Here there may be a noun or pronoun. Okay, there may be a noun or pronoun, and again in the object also there may be a noun or pronoun, right? So then we are going to understand what is the future. Okay, the future tense means what? The future, that it is not happen now. Okay, it is not happening now. It is happens in the future. Okay, it is prediction and predict of future events. So it is not a present events. Okay, so we are predicting. So there may be a raining tomorrow. There may be a raining tomorrow. There will raining tomorrow. Tomorrow we are telling, we are predicting. We don't know. It may be raining. It not maybe, right. It might not be. But we are telling that may be raining, right? That much we should understand that future ಅಲ್ಲಿ ಆಗೋದನ್ನ ಇವಾಗ ಹೇಳೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ, ರೈಟ್? ಸೊ ಅದಾದ ನಂತರ ನೆಕ್ಸ್ಟ್ ನಾವು ಹೋಗೋದು ಯಾವುದು ಅಂತಂದ್ರೆ ಸೇಮ್ ಸೆಂಟೆನ್ಸ್ ಫಾರ್ಮೇಶನ್. ಓಕೆ, ಅಫರ್ಮೇಟಿವ್ ಅಂಡ್ ನೆಗೆಟಿವ್ ಸೆಂಟೆನ್ಸಸ್, ರೈಟ್? ಅಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ವಿ ಹ್ಯಾವ್, ರೈಟ್? ಸೊ ಈ ಇಂಟ್ರಾಗೇಟಿವ್ ಮತ್ತೆ ನೆಗೆಟಿವ್ ಮತ್ತೆ ಅಫರ್ಮೇಟಿವ್ ಸೆಂಟೆನ್ಸ್ಗಳನ್ನ ನೀವು ಒಂದ್ಸರಿ ಈ ಚಾರ್ಟ್ ಅನ್ನು ಒಂದ್ಸರಿ ನೋಡ್ಕೊಂಡ್ರಿ ಅಂತಂದ್ರೆ ನೀವು ಇದೇ ತರ ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಮಾಡಬೇಕು. ಇಫ್ ಯು ಟ್ರೈಡ್ ದಿಸ್ ಒನ್, ಓಕೆ, ಯು ವಿಲ್ ಲರ್ನ್ ದ ಟೆನ್ಸಸ್, ರೈಟ್? ಸೊ ಐ ಹೋಪ್ ಯು ವಿಲ್ ಟ್ರೈ. ಓಕೆ, ಸೊ ಐ ವಿಲ್ ಡ್ಯಾನ್ಸ್. ಓಕೆ, ಏನು ಮಾಡಂಗಿಲ್ಲ ಈ ಸೆಂಟೆನ್ಸಸ್ ಅಲ್ಲಿ. ಸೊ ನಾವಲ್ಲಿ ಆಕ್ಸಿಲರಿ ಆಗಿ ಬೇರೆ ಬೇರೆ ಆಮ್ ಈಸ್ ಆರ್ ಯೂಸ್ ಮಾಡ್ತಾ ಇದ್ವಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಬೇರೆ ಯೂಸ್ ಮಾಡ್ತಾ ಇದ್ವಿ. ಹ್ಯಾವ್ ಹ್ಯಾಡ್ ಯೂಸ್ ಮಾಡ್ತಾ ಇದ್ವಿ, ಹ್ಯಾವ್ ಹ್ಯಾಸ್ ಯೂಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಓನ್ಲಿ ವಿಲ್ ಇಸ್ ಅ ಕಾಮನ್. ಓಕೆ, ಸೊ ಏನು ಇದು ಮಾಡ್ಕೋಬೇಕು ಅಂತಂದ್ರೆ ಎಸ್, ರೈಟ್? Okay, so we'll go to one sentence. Okay, I will dance and I will not dance. Okay, here what we have to add? Not. Okay, nothing else. So I will not dance, I will dance. Will I dance? Okay, ನಾನು ಡ್ಯಾನ್ಸ್ ಮಾಡ್ತೀನಾ ಅಂತ ಕೇಳಿ ನಮಗೆ ನಾವೇ ಕ್ವಶನ್ ಮಾಡ್ಕೊಂಡಂಗೆ. ಸೊ ದಿಸ್ ಈಸ್ ವಾಟ್ ಅ ಕ್ವಶನ್ ಮಾರ್ಕ್, ಇಂಟ್ರಾಗೇಟ್. ಓಕೆ, ಸೊ ಇಂಟ್ರಾಗೇಟಿವ್ ಮೀನ್ಸ್ ಇಂಟ್ರಾಕ್ಟ್ ಆಗೋದು. ಓಕೆ, ಸೊ ಎಲ್ಲಿ ನಾವು ಮಾತುಕತೆ ಮಾಡ್ತಿರ್ತೀವಿ ಅಲ್ಲಿ ಒಂದು 4 ಜನ ನಿಂತಿರ್ತೀವಿ ಅಂತ ತಿಳ್ಕೊಡ್ರಿ. ನಾನು ಹೇಳ್ತೀನಿ ನಾನು ಡ್ಯಾನ್ಸ್ ಮಾಡ್ತೀನಿ, ಐ ವಿಲ್ ಡ್ಯಾನ್ಸ್. ಓಕೆ, ಸೊ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ, ಹೌದಾ ನೀನ್ ಡ್ಯಾನ್ಸ್ ಮಾಡ್ತೀಯಾ ಅಂತ ಕೇಳಿದಾಗ ದಟ್ ಇಸ್ ಅ ಕ್ವಶನ್. ಹಿ ಡೋಂಟ್ ನೋ, ಹಿ ಡಿಂಟ್ ಹ್ಯಾವ್ ಅ ಕಾನ್ಫಿಡೆನ್ಸ್ ಆನ್ ಮೀ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಹೌದಾ ನೀನ್ ಮಾಡ್ತೀಯಾ ಅಂತ ಕೇಳಿದಾಗ ವಿಲ್ ಯು ಡ್ಯಾನ್ಸ್ ಅಂತ ಕೇಳ್ತಾರೆ. ವಿಲ್ ಯು ಡ್ಯಾನ್ಸ್? ಅವಾಗ ನಾವ್ ಹೇಳ್ಬೋದು ಎಸ್ ಐ ವಿಲ್ ಡ್ಯಾನ್ಸ್. ಎಸ್ ಆರ್ ಟೈಪ್ ಕೂಡ ನಾವಿಲ್ಲಿ ಆನ್ಸರ್ ಮಾಡ್ಬೋದು, ಎಸ್ ಐ ವಿಲ್ ಡ್ಯಾನ್ಸ್, ನೋ ಐ ವಿಲ್ ನಾಟ್ ಡ್ಯಾನ್ಸ್. ಓಕೆ, ಈ ತರಾನು ನಾವೇನ್ ಮಾಡ್ಬೋದು, ನೆಗೆಟಿವ್ ಆಗಿ ಪಾಸಿಟಿವ್ ಆಗಿನೂ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಕೂಡ ನಾವು ಆನ್ಸರ್ನ ಮಾಡ್ಬೋದು ಇಲ್ಲಿ ಇಂಟ್ರಾಗೇಟಿವ್ ಅಲ್ಲಿ, ರೈಟ್? ಸೊ ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಯು ವಿಲ್ ಪ್ರಿಪೇರ್ ಅ ಎಕ್ಸಾಮ್, ರೈಟ್? ಯು ವಿಲ್ ಪ್ರಿಪೇರ್ ಅ ಎಕ್ಸಾಮ್, ಯು ವಿಲ್ ನಾಟ್ ಪ್ರಿಪೇರ್ ಫಾರ್ ಅ ಎಕ್ಸಾಮ್, right? You will prepare for an exam, you will not prepare for an exam, not prepare for an exam, and will you prepare for an exam? ಹೌದಾ ನೀನ್ ಎಕ್ಸಾಮಿಗೆ ಪ್ರಿಪೇರ್ ಮಾಡಿದ್ಯಾ ಅಂತ ಕೇಳಿದ್ರೆ, ರೈಟ್? ಸೊ ನೆಕ್ಸ್ಟ್ ಬರೋದು ವಿ ವಿಲ್ ಈಟ್ ಅ ಪಾನಿಪುರಿ, ರೈಟ್? ವಿ ವಿಲ್ ಈಟ್ ಪಾನಿಪುರಿನು ಎವ್ರಿ ಒನ್ ಕ್ಯಾನ್ ಈಟ್ ದ ಪಾನಿಪುರಿ, ರೈಟ್? ವಿ ವಿಲ್ ನಾಟ್ ಈಟ್ ಪಾನಿಪುರಿ, ವಿ ವಿಲ್ ನಾಟ್ ಈಟ್ ಪಾನಿಪುರಿ. ಅಂಡ್ ವಿಲ್ ವಿ ಈಟ್ ಪಾನಿಪುರಿ? ವಿಲ್ ವಿ ಈಟ್ ಪಾನಿಪುರಿ? ನೋ, we don't have to eat pani puri. Here the questioning ಗೆ ಆನ್ಸರ್ ಬೇಕಾದ್ರೆ ಮಾಡ್ಬೋದು, because that is one of the favorite food for everyone. Okay, everyone can eat the pani puri. Okay, so right, so here question mark, here question mark, it will come, right? Then so they will meet, they will meet tomorrow, right? ಅವರು ನಾಳೆ ಮೀಟ್ ಆಗ್ತಾರೆ, ರೈಟ್ ಅಂದಂಗೆ. ಅಂಡ್ they will not meet tomorrow, right? they will not meet tomorrow. and will they meet, right? ಅವರು ಮೀಟ್ ಆಗ್ತಾರಾ, ನಾಳೆ ಅವರು ಮೀಟ್ ಆಗ್ತಾರಾ, ರೈಟ್? ಆ ತರ ಕೇಳ್ದಂಗೆ ವಿಲ್ they will meet tomorrow, they will not meet tomorrow, and will they meet tomorrow ಅಂದಂಗೆ, ರೈಟ್? ಸೊ ದಿಸ್ ಈಸ್ ವಾಟ್ another question, right? And the next ಬರೋದು ಯಾವುದು, he will speak English. Okay, he will speak English and he will not speak English, right? And will he speak English, right? Question mark.
And next, she will pray a god. Okay, she will pray a god, and she will not pray a god. And will she pray a god, right? So this is what a question mark, right? So next, what will come? So it will break, it will break a relationship, right? It will break a relationship. ಏನಾದ್ರೂ ಆದ್ರೆ it will break a relationship ಅಂತ ಹೇಳ್ತೀವಿ. It will not break a relationship. Okay, it will not break a relationship. And will it break a relationship? ಹೌದಾ, ಈ ತರ ಮಾಡಿದ್ರೆ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತಾ ಅಂತ ಕೇಳ್ದಂಗೆ. ಸೊ ದಿಸ್ ಇಸ್ ವಾಟ್. ಸೊ ಟೋಟಲಿ ಇಂಟ್ರಾಗೇಟಿವ್. ಹಿಯರ್ ವಿ ಹ್ಯಾವ್ ಅ ಕ್ವಶನಿಂಗ್, and here we have a negative sentences, and here we have a affirmative sentences. This much only we have to understand in the future tense, right? So what is, so simple future tense only, so we should understand will. Okay, so this much we have to understand. And what we are speaking about, the future prediction, right? The what are the things happens in the future we don't know, but we are predicting, so it may be happens, right? Like that we are going to predict. So this is all about the today's class. And I hope you understand. If you don't understand, so you have to comment what you are not understand, which part you are not going to understand. Just we wanted your comment, and we wanted your opinion. And if you commented, we will respond again immediately. And so thank you. And from the Jnanabhumi Patashala we are teaching. And if you like these videos, if you want more videos, please subscribe, share, comment, and like our channel. Okay, thank you.